ನಿರ್ದೇಶನ ಬಿ ಪರಶುರಾಮ್, ಅಭಿನಯ ಬಿ ಪರಶುರಾಮ್. ಈಗ ಪ್ರದರ್ಶನಗೊಳ್ಳಲಿರುವ ನಾಟಕ ಸುಖ ಧನ್ಯನಾದೆ. ಬಸವಣ್ಣ ಬಸವಣ್ಣ ಅನ್ಬೇಡ್ರಿ, ಬರೀ ಬಸವ ಬಸವ ಅನ್ರಿ. ಯಾಕಂತೀವಿ? ಅವರ ಸೀಮೆ ಅಣ್ಣ, ಯಾರಿಗೆ ಅಣ್ಣ ಅನ್ಬೇಕು? ಕಲೆ ಹೇಳ್ಬೇಕಾದ್ರೆ ಅವನಿಗೆ ಬಸ್ಯ ಅಂತ ಕರಿಬೇಕು. ಉತ್ತಮ ಕುಲದಲ್ಲಿ ಹುಟ್ಟಿ ಒಲಿಯನೊಳಗೆ ಒಂದಾದವಾಗ ಬಸ್ಯ ಅಂತ ಕರೆಯದ ಯೋಗ್ಯ. ಅವ ಅಂದ್ರೆ ದ್ವಿತೀಯ ಶಂಭು ಅನ್ನೋ ದಡ್ರು. ಲಕ್ಷದ ಮೇಲೆ 96,000 ಇದಾರ. ಅವರು ನಮ್ಮನ್ನ ಸುಮ್ಮನೆ ಬಿಡ್ತಾರ. ಅದಕ್ಕ ನಾ ಹೇಳೋದು, ಹಂಗೂ ಬೇಡ ಹಿಂಗೂ ಬೇಡ, ಬಸವ ಬಸವ ಅಂದ್ರೆ ನಡ್ಕೊಂಡು ಹೋಗ್ತೇವೆ. ಅವನ ವಿಷಯನ ನಾವು ಮಾತಾಡ್ಬೇಕಾಗಿದೆ. ಅವನಂದ್ರ ನಮಗೆ ಆಗೋದಿಲ್ಲ. ಅವನ ಹೆಸರು ಹೇಳಿದ್ರ ನಮ್ಮ ಮೈಯೆಲ್ಲ ಉರಿತಾರ. ಶತ್ರು ಸ್ವಾಮಿ, ನಮಗೆಲ್ಲ ಅವನೇ ಪರಮ ಶತ್ರು. ನಮ್ಮ ಬ್ರಾಹ್ಮಣ ರಕ್ಷಕನಾಗ್ಲಿಲ್ಲ, ನಮ್ಮ ಬ್ರಾಹ್ಮಣ ಧರ್ಮ ರಕ್ಷಕನಾಗ್ಲಿಲ್ಲ ರೀ, ಧರ್ಮ ಭಕ್ಷಕನಾದ. ಎಂಥ ಕಲ್ಯಾಣ ರಾಜ್ಯರಿ. ನಮ್ಮ ಮುಕ್ತಾತನ ಕಾಲದಲ್ಲಿ ರಾಜ 6ನೇ ವಿಕ್ರಮಾದಿತ್ಯ ಬ್ರಾಹ್ಮಣರ ರಕ್ಷಕನಾಗಿದ್ದ. ಎಲ್ಲೆಂದಲ್ಲಿ ಗುಡಿ ಗುಂಡಾರಗಳನ್ನು ಕಟ್ಟಿಸಿ ಬ್ರಾಹ್ಮಣರು ಮರ್ಯಾದೆಯಿಂದ ಬಾಳುವಂತೆ ಮಾಡಿದ್ದ. ಗೀತಾಕ್ಷರನ್ನು ಬರೆಸಿದ್ದ.
ಸ್ಪರ್ಶ ಮಾಡಿತ್ತಂತೆ ಆ ವಿಕ್ರಮಾದಿತ್ಯನ ಕಿರೀಟ. ಈಗ ನೋಡ್ರಿ, ಬ್ರಾಹ್ಮಣರಿಗೆ ಅಂತ ಸ್ಥಿತಿ ಬಂದೋದಗಿದೆ. ಹಣಿ ಹಣಿ ಬರ್ಕೋಬೇಕು. ಮಂದಿರಗಳ ಬೇಡ ಅಂತಾನಲ್ರಿ, ಅವನು ಹಿಂಬಾಲಕರಿಗೆಲ್ಲ ಕೈಯಾಗ ಒಂದೊಂದಿಷ್ಟ ಲಿಂಗ ಕೊಟ್ಟು ಅದ ದೇವರು ಅಂತ ಹೇಳ್ತಾನ. ನೀವೆಲ್ಲ ನಡೆದಾಡುವ ದೇವರು ಗುಡಿಗಳು ಅಂತ ಹೇಳ್ತಾನಲ್ರಿ ಅವ. ಗುಡಿಗೆ ಹೋಗ್ಬೇಡ್ರಿ ಅಂದ. ಅವ್ರಿಗೂ ಆಟ ಬೇಕಾಗಿತ್ತು. ನಮ್ಮ ಗುಡಿ ಮುಂದೆ ಕಸ ಗುಡಿಸೋದಿಲ್ದಂಗ ಆತಲ್ರಿ. ಅಗ್ರಹಾರಗಳನ್ನೆಲ್ಲ ಹಾಳು ಮಾಡಿಟ್ನಲ್ರಿ ಆ ಬಸವ. ಅಲ್ರಿ, ಹೊಲಿಗೇರಿ ಶಿವಾಲಯ ಒಂದ ಅಂತ ಹೇಳ್ತಾನಲ್ರಿ. ಹೇಳ್ರಿ, ಇವನಿಗೆ ಏನ್ ಹೇಳ್ಬೇಕು ನೀವೇ ಹೇಳ್ರಿ. ಕೊಡಲಿ ಕಾವು ಕುಲಕ್ ಮೂಲ ಅಂದಂಗ ಈ ಬಸವ ಬ್ರಾಹ್ಮಣರ ಮನೆಯೊಳಗೆ ಹುಟ್ಟಿ ಬ್ರಾಹ್ಮಣರ ಬದುಕನ್ನೇ ಹಾಳು ಮಾಡ್ಲಿಕ್ಕೆ ಹಚ್ಚಿದಾನಲ್ರಿ. ಇವನು ಬರೋದಕ್ಕಿಂತ ಮುಂಚೆ ಎಂಥ ಸುಖ ಇತ್ರಿ. ರೈತರು ದವಸ ಧಾನ್ಯಗಳನ್ನ ನಮ್ಮ ಗುಡಿಯವ್ರ ತನಕ ಬಂದು ಕೊಡ್ತಿದ್ರು. ಗಾಳಿಗಳು ಎಣ್ಣೆ ತಂದು ಕೊಡ್ತಿದ್ರು. ಏನೋ ಕೊಡ್ಲಿಕ್ಕಾಗದಂತ ಈ ಹೊಲೆ ಮಾದಿಗರ ಮಂದಿ ಬಿಟ್ಟಿ ಚಾಕರಿ ಮಾಡಿ ಹೋಗ್ತಿದ್ರು. ಇಂಥ ಸುಖದ ಕಾಲ ಮುಂದೆಂದೂ ಬರ್ದಂಗ್ ಮಾಡ್ತಾರಲ್ರಿ ಬಸವ. ಇವನಿಗೆ ನಮ್ ದೇವ್ರು ಕಾಪಾಡೋದಿಲ್ರಿ. ಇಡೀ ಬ್ರಾಹ್ಮಣ ಕುಲದ ಶಾಪ ಇವನಿಗೆ ತಟ್ಟೆ ತಡ್ತತಿ ಅಲ್ರಿ. ಗುಡಿ ಕಟ್ತಾ ಇದ್ರೆ, ಬ್ರಾಹ್ಮಣರ ಸೇವಾ ಮಾಡದ ಇದ್ರೆ, ದೇಶ ಉದ್ಧಾರಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡದ ಇದ್ರೆ ಇವನೆಂತ ಪ್ರಧಾನ ರೀ. ನಮ್ಮ ರಾಜ್ಯಕ್ಕೂ ಏನು ಗೊತ್ತಾಗೋದು. ಇವ ಹೇಳಿದ್ದೆ ಕೇಳ್ತಾನೆ. ಬ್ರಾಹ್ಮಣರನ್ನ ರಕ್ಷಣೆ ಮಾಡದ ಹೋದ್ರೆ ಧರ್ಮನಾಶಕತಿ, ಧರ್ಮನಾಶ ಆದ್ರೆ ದೇಶ ಹೋಗತಿ ಅನ್ನೋ ಕನಿಷ್ಠ ಬುದ್ಧಿನೂ ಇವ್ರಿಗಿಲ್ವಲ್ರಿ. ನಮ್ಮನ್ನ ದೇವರೇ ಕಾಪಾಡಬೇಕಾಗೈತಿ. ನಾವು ಆ 33 ಕೋಟಿ ದೇವತೆಗಳಿದ್ದಾವಲ್ಲ, ಅವು ಮಾತ್ರ ಮರೆಯಂಗಿಲ್ರಿ. ನಾ ಶೂದ್ರಾಯ ಮಥಿಂ, ಶೂದ್ರನಿಗೆ ಎಂದು ಬುದ್ಧಿವಾದ ಹೇಳಬಾರದು. ಭಿನ್ನ ಭಾಂಡೇಶು ಭೋಜನಂ, ಶೂದ್ರರು ಯಾವತ್ತು ಒಡಕು ಪಾತ್ರೆಯಲ್ಲೇ ಉಣ್ಣುವ ಸ್ಥಿತಿಯಲ್ಲಿರಬೇಕು. ಸರ್ವಂ ಸ್ವಯಂ ಬ್ರಾಹ್ಮಣಾನೇಹಂ ಯತ್ಕಿಂಚಿ ಜಗದೀಗತಂ, ಭೂಮಿಯ ಮೇಲೆ ಕಾಣುವುದೆಲ್ಲ ಬ್ರಾಹ್ಮಣನದ್ದೇ. ಶೂದ್ರೋಯ್ ಧನಮಾಸಾಧ್ಯ ಬ್ರಾಹ್ಮಣ ಸೇವ ಬಾಧಿತಂ. ಶೂದ್ರರು ಸಂಪಾದನೆಯನ್ನು ಮಾಡಿದರೆ ಬ್ರಾಹ್ಮಣರನ್ನು ತಿರಸ್ಕರಿಸುತ್ತಾರೆ. ಆದ್ದರಿಂದ ಯಾವತ್ತೂ ಶೂದ್ರರು ಹಣ ಸಂಪಾದನೆ ಮಾಡದಂತೆ ನೋಡಿಕೊಳ್ಳಬೇಕು. ಹಿಂಗ ನಮ್ಮ ಮನುಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆ ಮನುಸ್ಮೃತಿ ಎಂಬ ಧರ್ಮ ಗ್ರಂಥದಲ್ಲಿ ಬರೆದಿಟ್ಟರಿ. ವೇದಶಾಸ್ತ್ರ ಪರಮ ಪಾರಂಗತರಾದ ಈ ಬಸವಗ ಇದೆಲ್ಲ ಗೊತ್ತಿದ್ದು ಬ್ರಾಹ್ಮಣ ದೇಶ ಯಾಕಾದ ಅನ್ನೋದೇ ಯಕ್ಷ ಪ್ರಶ್ನೆ ಅಲ್ರಿ. ನಾವು ಬ್ರಾಹ್ಮಣರಿದ್ದೇವೆ, ಯಾರಿಗಾದ್ರೂ ಎಂದಾದ್ರೂ ತೊಂದರೆ ಕೊಟ್ಟಿದ್ದೇವೆ? ಎಲ್ಲ ಸೇವಕರನ್ನು ಸಮನಾಗಿ ಕಂಡುಕೊಂಡಿದ್ದೇವೆ. ಅವರೊಳಗೆ ನಾವು ಭೇದ ಭಿನ್ನ ಮಾಡಿದವರೇ ಅಲ್ಲ. ಅಪ್ಪಿ ತಪ್ಪಿ ಅವರೊಳಗೆ ಮೈ ಮರೆತು ನಮ್ಮನ್ನ ಮುಟ್ಟಿದವ್ರನ್ನ ಬಡ್ದಿದ್ದೇವೆ. ನಮ್ಮ ಪವಿತ್ರ ವೇದ ಮಂತ್ರಗಳನ್ನ ಕೇಳಿಸಿಕೊಂಡವರ ಕಿವಿಯೊಳಗ ಕಾದ ಸೀಸ ಸುರುವಿದೆ. ಈಗ ಅವರು ತಪ್ಪು ಮಾಡಿದಾಗೆಲ್ಲ ನಾವು
ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟಿದ್ದೇವೆ ಹೊರತು ನಾವೆಂದೂ ಅವ್ರ ತಂಟೆಗೆ ಹೋದವರೇ ಅಲ್ಲ. ಬಹಳ ವಿಶ್ವಯ ಬಸವ ಅಂತ ಹೇಳ್ತಾರಲ್ರಿ, ಬಾಲ್ಯದಲ್ಲಿ ಮಹಾಜ್ಞಾನಿ ಆಗಿದ್ದಂತೆ. ಇಟ್ಟು ತಿಳಿಬಲ್ಲ ಇವಾಗ. ಶತ್ರು ಇವನ ನಮಗೆ ಪರಮ ಶತ್ರು. ಇವನ್ನ ಹಿಂಬಾರಕರನ್ನ ಹಿಂಗ ಬಿಟ್ರೆ ನಮಗೆ ಬೇರೆ ಗತಿನೇ ಇಲ್ಲ. ಇವ್ರನ್ನ ನಿರ್ನಾಮ ಮಾಡಲೇಬೇಕು. ನಾನೇನೋ ನನ್ನ ಬಾಯಿ ಕಟ್ಟಿ ಕೇಳ್ತಾ ಇದ್ದೆ, ನನಗಿಂತ ಸಣ್ಣವ ಬಸವ. ಆದ್ರೆ ಅವನು ಬಿಚ್ಚಳನ ಆಸ್ಥಾನದಲ್ಲಿ ಕೆಲಸ ಸೇರ್ಕೊಂಡ ಘಟನೆಯನ್ನ ನೆನೆಸ್ಕೊಂಡ್ರೆ ಅದು ನಿನ್ನೆಯೋ ಮೊನ್ನೆಯೋ ನಡೆದ ಘಟನೆ ತರ ನನ್ನ ಕಣ್ಮುಂದೆ ದುಪ್ಪತ್ತ ಬಂದು ನಿಲ್ತಾರೆ. ಗಾಚಾರ ಸ್ವಾಮಿ, ಗಾಚಾರ. ಅವತ್ತು ನನ್ನ ಗಾಚಾರ ಕೆಟ್ಟು ಹೋಗಿ ಲೆಕ್ಕ ತೆಪ್ಪಿ ಅಲ್ಲಿಂದಲೇ ಗಮನಿಸಿದ ಆ ಗಣಿತಾಗ್ನಿ ಬಸವ ಏನ್ ಮಾಡಿದೆ ಗೊತ್ತಾ? ಸರಸರನೆ ಬಂದು ನನ್ನ ಕೈಯೊಳಗಿದ್ದ ತಾಳೆ ಕಟ್ಟನ್ನು ತಗೊಂಡು ಸರಸರ ಅಂಕೆಗಳನ್ನು ಪರೀಕ್ಷೆ ಮಾಡಿದ. ಹಂಗು ಹಿಂಗು ಮಾಡಿ ಕೂಡು ಈ ಕಳೆದು ಲೆಕ್ಕ ಸರಿ ಮಾಡಿದ. ನನಗೂ ನಾಚಿಕೆ ಅನಿಸಿತ್ತು. ಯಾಕಂದ್ರೆ ನನಗಿಂತ ಸಣ್ಣವ ಜೋಡಿ ಹೇಳಿಸ್ಕೊಳ್ಳೋ ಹೊತ್ತು ಬಂತಲ್ಲ ಅಂತ. ಆದ್ರೂ ನಾನು ಸುಧಾರಿಸ್ಕೊಂಡೆ. ಯಾಕಂದ್ರೆ ನನಗಿಂತ ದೊಡ್ಡವರು ಲೆಕ್ಕ ತಪ್ಪು ಮಾಡಿದಾಗೆಲ್ಲ ಈ ಬಸವನೇ ಸರಿ ಅಂದ್ರೆ ಈ ಬಸವ ಏನ್ ಮಾಡ್ತಾನ್ರಿ? ಬಲರಾಮ ಸಿದ್ಧರಸನ ಮಗ, ಸಿದ್ಧರಸನ ಅಳಿಯ ಅನ್ನೋದು ಇವನು ವರ್ಚಸ್ಸು ಹೆಚ್ಚಾಗ್ಲಿಕ್ಕೆ ಒಂದಿಷ್ಟು ಕಾರಣ ಆಗಿತ್ತು. ಅದಕ್ಕಿಂತ ಮಿಗಿಲಾಗಿ ಏನ್ ಚಾಣಾಕ್ಷರಿ ಸರ 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 ಎಲ್ಲ ಲೆಕ್ಕಗಳನ್ನು ಮಾಡಿ ಎಲ್ಲರನ್ನು ಮೀರಿಸಿ ಬಿಚ್ಚಳನ ಮನೆಗೆದ್ಬಿಟ್ಟ. ಕರಣಿಕಾರನಿಗೆ ಬಂದ ಗಣಾಧಿಕಾರಿ, ಗಣಾಧಿಪತಿನೂ ಆದ. ಸಿದ್ಧರಸದ ನಿಧನದ ನಂತರ ಭಂಡಾರಿಯೂ ಆದ. ಮಂಗಳವಾರದಿಂದ ಕಲ್ಯಾಣಕ್ಕೆ ಬಂದವನೇ ಯಾರು ಓದಲಾದಂತ ತಾಮ್ರ ಪತ್ರಗಳನ್ನ ಸರಸರ ಓದಿ ನಿಧಿ ಕಂಡು ಯಾರು ಪ್ರಾಧಾನ್ಯನು ಆಗರಿ ನಮ್ಮವರೇ. ಆದ್ರೂ ಸ್ವಜಾತಿ ದ್ವೇಷ ಯಾಕ ಇವನಿಗೆ? ನಾವು ಬ್ರಾಹ್ಮಣರು ಅಂದ್ರೆ ದಡ್ಡ ರಂಡೆ ಮುಂಡೆ ಗಂಡ್ರು ಅಂದಂಗ್ ಮಾಡಿಟ್ಟ. ನಮ್ಮದೇನು ಸುಮ್ಮನೆ ಕೂತಿಲ್ಲ. ಬಿಚ್ಚಳನ ಸುತ್ತ ನಮ್ಮವರೇ ಇದ್ದಾರೆ. ಕೊಂಡಿ ಮಂಚಣ್ಣ, ವಿಷ್ಣು ಪೆದ್ದಿ, ನಾರಾಯಣ ಕ್ರಮಿಕ ಮುಂತಾದವರ ಘನವಂತರು ಮುಂದೆ ಇವನ ಆಟ ನಡೆಯೋದಿಲ್ಲ ಅನ್ನೋದು ಮನವರಿಕೆ ಆಗ್ತಾ ಇದೆ. ಆದ್ರೆ ಹೀಗೆ ಹೇಳ್ರಿ, ಕಲ್ಯಾಣದಲ್ಲಿ ಒಪ್ಪತ್ತು ತುತ್ತಿಗೂ ಗತಿ ಇಲ್ಲದ ಜನ ನಮ್ಮ ಕಡೆ ಅವ್ರು ನೋಡಿದ್ರು ನನಗೆ ಗಾಬರಿ ಆಗಕತ್ತೈತ್ರಿ. ಉರುಪಿನಿಂದ ದುಡಿಯೋದೇನು, ಅನುಭವ ಮಂಟದಾಗ ಮಾತನಾಡೋದೇನು, ಬ್ಯಾಸರಿಕೆ ಇಲ್ದಲ್ಲಿ ಅಕ್ಷರ ಕಲಿಯೋದ್ರೊಳಗೆ ನಿರತರಾಗಿರೋದು, ವಚನ ಬರೆಯೋದು, ವಚನ ಓದೋದು ನೋಡಿದ್ರೆ ನನಗೆ ನಾಚೆ ಆಗತೈತ್ರಿ. ಈ ಬಸವ ಏನೇನ್ ಮಾಡ್ತಾ ಇದಾನ ಅನ್ನೋದೇ ತಿಳಿಯಪ್ಪ. ಅಲ್ರಿ, ಇವನು ಪ್ರಧಾನಿ ಆದ್ಮೇಲೆ ಒಂದರ ಗುಡಿ ಕಟ್ಸನ ಹೋಗ್ಲಿ. ಈ ಕಲ್ಯಾಣದ ರಾಜ್ಯದ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿ ಹೋಮ ಹವನ ಅಶ್ವಮೇಧ ಯಾಗ ಒಂದರ ಮನುಷ್ಯನ ಬೇಡ. ಪಕ್ಕದ ರಾಜ್ಯದ ಮೇಲೆ ದಂಡ ಎತ್ತಿ ಹೋಗಿ ವಜ್ರ ವೈಡೂರ್ಯ ಬಂಗಾರ ತಂದು ಭಂಡಾರನಾದರೂ ತುಂಬಿಸಿದಾನೆ. ಇವನು ಪ್ರಧಾನಿ ಆದ್ಮೇಲೆ ನಮ್ಮ ಸೈನಿಕರ ಕೊರಳ ಒಂದು ಮುಚ್ಚಿನ ಕಾಣ್ತಾ ಇಲ್ಲ. ನಮಗೂ ದಕ್ಷಿಣ ಬಂದ್ ಮಾಡ್ಯಾರ. ಹಿಂದೆ ಸೈನಿಕರು ಆಜು ಬಾಜು ರಾತ್ರಿ ಮೇಲೆ ದಂಡೆತ್ತಿ ಹೋಗಿ
ಮುತ್ತು ರತ್ನ ಬಂಗಾರ ಎಲ್ಲ ತಂದು ಖಜಾನೆನೂ ತುಂಬಿಸ್ತಿದ್ವು. ಸೈನಿಕರ ಮೇಲೆ ಮುಚ್ಚಿನಾರನು ಕಾಣ್ತಿದ್ವು. ನಮ್ಮೆಲ್ಲರಂತೂ ಬಿಡ್ರಿ ಸಂಪತ್ಭರಿತ ಲಕ್ಷ್ಮೀರಾಗ್ತದ. ಒಂದು ಯುದ್ಧ ಆತು ಅಂದ್ರೆ ನಮ್ಮ ಮಂದಿರದೊಳಗ ಮೂರ್ತಿಗಳ ಮೈ ಮೇಲೆ ಮುತ್ತು ರತ್ನ ವಜ್ರ ವೈಡೂರ್ಯದ ಆಹಾರಗಳಿಂದ ನಿಗಿ ಅಂತದ್ದು. ಆಮೇಲೆ ನಮಗೆಲ್ಲ ನಮ್ಮಲ್ಲಿನ ಸೇರ್ತಿದ್ವು ಅಂತ ನಮ್ಮ ಹಿರಿಕರು ಹಾಡ್ಕೊಳ್ಳೋ ಮಾತನ್ನು ಕೇಳಿದ್ರೆ ಆಗ ಸಂತೋಷನೇ ಬೇರೆ. ಈಗ ನೋಡ್ರಿ ದುಡಿಯೋದೇ ರಾಜ್ಯ ಪಿಚ್ಚಳ ಆರಾಮಾಗದ. ಶರಣರಂತೂ ಹಗಲು ರಾತ್ರಿ ದುಡಿದು ಭಂಡಾರ ತುಂಬಿಸ್ಲಿಕ್ಕೆ ಹಚ್ಚಾರ. ಬಿಚ್ಚಳ ಆರಾಮಾಗಿದ್ದ. ಬಿಚ್ಚಳನ ಭಂಡಾರ ನಮಗೆ ಕೈಯ ಅನ್ನುವಷ್ಟು ಪ್ರಧಾನಿ ಬಸ್ಯ ಸ್ವಚ್ಛನ. ನಮ್ಮ ಒಟ್ಟೊಲಗದೊಳಗೆ ನಮ್ಮವರೇ ಸುಮ್ಮನೆ ಕೂತಿಲ್ಲ. ಬಿಚ್ಚಳನಿಗೆ ತಿವಿತಾನೆ ಇದ್ದಾರೆ. ಜನ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಕಡೆಗೆ ಗಮನ ಹರಿಸ್ಲಿಕ್ಕತ್ತಾರ. ನಿಮ್ಮನ್ನ ಮರಲಿಕ್ಕತ್ತಾರ. ನಿಮ್ಮ ಸಿಂಹಾಸನದ ಮೇಲೆ ಅವರೇ ನಂಬಿಕೆ ಇಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಬಸವಣ್ಣ, ಬಸವೇಶ್ವರ, ಬಸವರಾಜ, ಬಸವೇಶ ಅನ್ನೋ ಆಡೋ ಮಾತುಗಳನ್ನ ಕೇಳಿ ತಲೆ ಚಿಟ್ಟಿಡಿದ್ರೆ ಮುಂದೊಂದಿನ ಬರ್ತಾರೆ. ನೀವು ಕೂಡೋ ಸಿಂಹಾಸನದ ಮೇಲೆ ಆ ಬಸವ ಕೂಡೇ ಕೊಡ್ತಾರ. ಅದಕ್ಕಾಗಿ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಮೇಲೆ ನಟುವರು ಜನಾಂಗದ ಕೀಳು ಮನುಷ್ಯನ ಕೂಡಿಸಿದಾನ. ಅವನಿಗೆ ಅಲ್ಲಮ ಪ್ರಭು ಅಂತ ಕರೀತಾನ. ನಮಗ ನಿಮಗ ನಮ್ಮ ಧರ್ಮಕ್ಕೆಲ್ಲ ಅಪಮಾನ ಮಾಡ್ಯಾನ ಅಂತ ನಮ್ಮ ಹಿರಿಕರೆಲ್ಲ ಬಿಚ್ಚಳಗೆ ಕೆರೆ ತುಂಟ ಅದಾರ. ಮೊದಲು ಬಿಚ್ಚಳ ನಮ್ಮ ಮಾತ ಕೇಳ್ತಿದ್ದಿಲ್ರಿ. ಇತ್ತೀಚೆಗೆ ಕೇಳಕತ್ತಾರ. ಕೇಳ್ದ ಏನ್ ಮಾಡ್ತಾರ, ಅನುಸತ್ತಿಗೆ ಹೋಗ್ತೈತೆ ಅನ್ನೋದನ್ನ ನಮ್ಮ ಹಿರಿಕರು ಬಿಚ್ಚಳಿಗೆ ಮನನಾಟುವಂಗ ತಲೆ ತುಂಬ್ಯಾರ. ಈಗ ಕೇಳ್ದ ಬೇರೆ ಗತಿನೇ ಇಲ್ಲ. ಅಲ್ರಿ ಪ್ರಧಾನಿ ದ್ವಾರಪಾಲಕ ಆದಾಗ ಅಲ್ರಿ ಭಂಡಾರದ ಅಧಿಕಾರಿಯಾಗಿದ್ದವನ್ನ ಪ್ರಧಾನಿ ದ್ವಾರಪಾಲಕ ಮಾಡಿಟ್ಟಾರ. ಇದು ಬ್ರಾಹ್ಮಣ ಕೆಲಸ. ನಾನು ಲೆಕ್ಕ ತಪ್ಪು ಮಾಡ್ತಿದ್ದೆ. ಆದ್ರೂ ನಾನು ಬ್ರಾಹ್ಮಣ ಇದ್ದೆ. ಹಿಂಗಂತ ಕೊಂಡಿ ಮನುಷ್ಯನ ಕೇಳಿದ್ರ, ಮಧುವರ್ಷ ನಮ್ಮ ಬ್ರಾಹ್ಮಣರ ಕುಲ ಉಳಿಬೇಕಾದ್ರೆ ಇದನ್ನ ನೀನು ಸಹಿಸ್ಕೋಬೇಕು. ಹಗಲೆಲ್ಲ ಲೆಕ್ಕ ತಪ್ಪು ಮಾಡ್ತಿದ್ದ. ನೋಡು ಎಂತ ಶಿಕ್ಷೆ ಕೊಟ್ಟಾರ ಅಂತ ಭಂಡಾರದಲ್ಲಿರೋ ಆಗ್ತದೆ. ಅವ್ರಿಗೆ ಹೆಂಗ್ ಗೊತ್ತಿದೆ ನಾನು ಈ ಬಸವನ ಹತ್ರ ಯಾರ್ಯಾರು ಬರ್ತಾರ, ಯಾವಾಗ ಬರ್ತಾರ, ಏನೇನು ಮಾತಾಡ್ತಾರ ಅನ್ನೋದನ್ನ ಕದ್ದು ಮುಚ್ಚಿ ಕೇಳಿ ಕೊಂಡಿ ಮಂಚನಿಗೆ ತಿಳಿಸೋದೇ ನನ್ನ ಮುಖ್ಯ ಕೆಲಸ. ಈ ಕುರಿಗಟ್ಟವಳ ಬಾಗಿಲು ಕಾಯೋದು ಉಪಜೀವನ ಕಷ್ಟ. ನಾನು ದ್ವಾರಪಾಲಕಾದ ದಿನದಿಂದ ಬಸವನ ಬಗ್ಗೆ ನನಗೆ ಯಾಕೋ ಒಂಥರ ಅನಿಸ್ತಾರೆ. ನಮ್ಮರಿಗೆ ಏಟ್ ಸೊಕ್ಕಿದ್ದಾರೆ. ನಾನು ಕೂಡ ಮಾತನಾಡುವಾಗ ಆ ಮನುಷ್ಯನ ಕೂಡ ಮಾತಾಡ್ದಾಗ ಮಾತಾಡ್ತಾರೆ. ಸ್ವಜಾತಿ ಪ್ರೇಮನೇ ಇಲ್ಲ. ಆದ್ರ ಬಸವ ನನ್ ಕೂಡ ಮಾತನಾಡುವಾಗ ನನಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾನೆ. ತಾನು ಪ್ರಧಾನಿ ಅನ್ನೋದನ್ನ ಮರೀತಾನ. ಇವನಷ್ಟು ಕೆಲಸ ಮಾಡೋರು ನಾನು ಯಾರು ನೋಡಿಲ್ ಬಿಡ್ರಿ. ಕೈ ಹಿಡಿದ ಕೆಲಸ ಮುಗಿಯೋ ತನಕ ಬಿಡದೇ ಇಲ್ರಿ. ಅದಕ್ಕೆ ಕಾಯಕ ಅಂತಾರ. ಇಂಥ ಪ್ರಧಾನಿ ಸಿಕ್ಕ್ರ ಯಾವ ರಾಜ ಆರಾಮ ಇರಲಿಲ್ರಿ. ಮೊದಲಿನಂಗ ನನಗೆ ಬಸವನ ಮೇಲೆ ದ್ವೇಷ ಮಾಡಕ್ ಆಗ್ತಾ ಇಲ್ಲ.
ನಾನು ಎಲ್ಲೋ ಅವನ ವ್ಯಕ್ತಿತ್ವಕ್ಕೆ ಸೋತು ಹೋಗ್ತೀನಿ ಅಂತ ಅನಿಸ್ತಾ ಇದೆ. ಇನ್ನೊಂದು ವಿಷಯ ಕೇಳ್ತೀರೇನ್ರಿ, ಈ ಬಸವ ಯಾರ ಹತ್ರನೂ ರಹಸ್ಯವಾಗಿ ಮಾತಾಡೋದೇ ಇಲ್ಲ. ಎಂಥ ಗಲವಂತರ ಬರಲಿ ಮೊಗಸಾಲೆ ಆಸನದ ಮೇಲೆ ಕೂಡ್ಸು ಅಂತಾರ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವನೇ ಬಂದು ಎಲ್ಲರ ಜೋಡಿ ಮಾತಾಡ್ತಾನೆ. ಇನ್ನು ಕೊಂಡಿ ಮಂಚಡ್ಗ ನಾನು ಯಾವ ರಹಸ್ಯ ತಿಳಿಸ್ಲಿ? ಈ ಪ್ರಧಾನಿ ಕಚೇರಿ ಒಳಗ ಕೂಡದಂದ್ರೆ ಒಂಥರ ಖುಷಿ ಆಗ್ತೈತೆ ನೋಡ್ರಿ. ಬಸವಾಗ ಹರಳಯ್ಯ ಶರಣು ತಂದೆ ಅನ್ನ, ಅದಕ್ಕೀತ ಶರಣು ಶರಣಾರ್ಥಿ ಹರಳಯ್ಯನವರೇ ಅನ್ನ. ಅದಕ್ಕಾತ ತನ್ನ ಹೆಂಡತಿ ತೊಡೆಯೊಳಗೆ ಚರ್ಮ ಸುಲಿದು ಒಣಗಿಸಿ ಹಿಮ್ಮಾವಿಗೆ ಒಳಗ ಹಿಂಬಡಿ ಒಳಗಿಟ್ಟು ಸುಂದರವಾದ ಚಮ್ಮಾವಿಗಳನ್ನು ಎಣದ್ ಕೊಟ್ಟನೆ. ಶರಣಾರ್ಥಿ ಅಂತ ಒಂದು ಶಬ್ದ ಹೇಳೋದಕ್ಕೆ ಈಟ್ ಮಾಡಲ್ಲ. ಇನ್ನೇನು ಬಸವ ಆರಾಮಾಗಿ ಹಾಕ್ಕೊಂಡು ಖುಷಿಯಾಗಿರ್ತ. ಕಲ್ಯಾಣಮ್ಮ ಇಟ್ ಕಡೆಗೆ ಬರ್ತಾ ಇದ್ದಾರೆ. ಮೊದಲೇ ಇವರಂದ್ರೆ ಬಸವನ ಕಣ್ಣ ದೊಡ್ಡ ಶರಣರು. ಏನ್ ಗೊತ್ತಪ್ಪ, ಕಾಲೆಲ್ಲ ಕೆಟ್ಟ ಹೋಯ್ತು. ಹಲಿಯರು, ಮಾದಿಗರು, ಚಮಗರು, ಡೋಹರು, ಕಕ್ಕರು, ಕುಲ 18 ಜಾತಿಗಳು ಈ ಪ್ರಧಾನಿ ಕಚೇರಿ ಮೆಟ್ಲು ತೊಡೆಯೋದು ನೋಡೋದಕ್ಕಿಂತ ಸಾಯದೇ. ಬಸವ ಬಂದ. ಅಯ್ಯೋ, ಕಲ್ಯಾಣದ ಬಸವಣ್ಣ ಹರಳಯ್ಯನವರು ನೀಡಿದ ಚಂಬಾವಿಗೆಗಳನ್ನು ತನ್ನ ತಲೆ ಮೇಲೆ ತುಕೊಳ್ಳುತ್ತಿದ್ದಾನೆ. ಇವು ಕೂಡಲ ಸಂಗಮ ದೇವರ ಚಂಬಾವಿಗೆಗಳು. ಹರಳಯ್ಯನವರೇ, ತಾಯಿ ಕಲ್ಯಾಣಮ್ಮನವರೇ, ನೀವು ತಯಾರಿಸಿದ ವಿನೂತ ಈ ಚಂಬಾವಿಗೆಗಳಿಗಾಗಿ ಕೂಡಲ ಸಂಗಮ ದೇವ ಕಾಯುತ್ತಿದ್ದ. ಈ ಚಂಬಾವಿಗೆಗಳು ಪೃಥ್ವಿಯ ಸಮಬಲನಾದವು. ಈ ಚಂಬಾವಿಗೆಗಳನ್ನು ನನ್ನ ತಲೆಯ ಮೇಲೆ ಹೊತ್ತುಕೊಂಡಾಗ ಜಗತ್ತಿನ ಎಲ್ಲ ಅಪಮಾನಕ್ಕೊಳಗಾದ, ಅನ್ಯಾಯಕ್ಕೊಳಗಾದ, ಜಾತಿ ಅಸ್ಪೃಶ್ಯತೆಗೆ ಬಡತನ ಬೆಂದು ಬಳಲಿದ ಎಲ್ಲ ಜಗತ್ತಿನ ನೋವು ಸಂಕಷ್ಟಗಳನ್ನು ನನ್ನ ತಲೆ ಮೇಲೆ ಹೊತ್ತುಕೊಳ್ಳುವಂತಹ ಶಕ್ತಿ ಬಂದಿದೆ ಎಂದೆನ್ನುತ್ತಿದ್ದೆ ನಾನಲ್ಲ ಬಸವ. ಅಯ್ಯೋ ಅಯ್ಯೋ, ನಡೆನುಡಿಯಲ್ಲಿ ಒಂದಾಗಿ ಮಾಡಿದ ಈ ಬಸವಣ್ಣ. ಅಯ್ಯೋ, ನನಗೀಗ ಮನಸ್ಸಿನಲ್ಲಿ ಬದಲಾವಣೆ ಆಗ್ತಿದೆ. ನನ್ನೊಳಗಿರುವ ಮಧುಕರ ಸಾಯುತ್ತಿದ್ದಾನೆ. ನಾನೀಗ ನವ ಮನುಷ್ಯನಾಗುತ್ತಿದ್ದೇನೆ. ಆಹಾ ಆಹಾ, ಬಸವಣ್ಣ, ಇದುವೇ ಇರಬೇಕು ಜಗತ್ತನ್ನು ನೋಡುವ ದೃಷ್ಟಿ, ನಿಜವಾದ ಜ್ಞಾನ. ಇದುವರೆಗೂ ನಾನು ತಿಳಿದುಕೊಂಡದ್ದು ಬ್ರಹ್ಮ ಜ್ಞಾನವಲ್ಲ. ಹರಳಯ್ಯ ಕಲ್ಯಾಣಮ್ಮನವರ ನಿಷ್ಠೆ ಅಂತದ್ದು, ಅವರ ಘನತೆಯನ್ನರಿತ ಬಸವಣ್ಣನವರ ವ್ಯಕ್ತಿತ್ವ ಎಂತದ್ದು. ಆಹಾ, ನನ್ನ ಹೃದಯದ ಬಾಗಿಲು ತೆರೆಯುತ್ತಿದೆ. ನನಗೆ ಕಣ್ಣು ತೆರೆಸಿದ ಬಸವದೇವ, ಬಸವಣ್ಣ, ನನ್ನ ಕಣ್ಣನ್ನು ತೆರೆಸಿದ ಕಲ್ಯಾಣದ ಬಸವೇಶ, ಇಂದು ನನಗೆ ಹೊಸ ಜ್ಞಾನವನ್ನು ಕೊಟ್ಟ ತಂದೆಯೇ. ಹರಳಯ್ಯನವರ ನನಗೆ ತಂದೆ, ಕಲ್ಯಾಣಮ್ಮನವರೇ ನನಗೆ ತಾಯಿ.
ಶರಣಾದಿ ಬಸವೇಶ್ವರನೇ ನನಗೆ ಸರ್ವಸ್ವ. ಓಂ ಶರಣಾದಿ ಬಸವಲಿಂಗಾಯ ನಮಃ. ಓಂ ಶರಣಾದಿ ಬಸವಲಿಂಗಾಯ ನಮಃ. ಆಡಿಟೋರಿಯಂ ಲೈಟ್ ಕೊಡಿ ಹಾಗೆ. ಹಂಗೆ ಅಲ್ಲಿ ಒಂದಿಷ್ಟು ಲೈಟ್ ಹಾಕ.